ಚಿನ್ನುನೇ ಲಚ್ಚಿ ಅಂತ ನನಗೆ ಗೊತ್ತಿರಲಿಲ್ಲ ಚಂದು. ತುಂಬ ದಿವಸನೇ ಗೊತ್ತಿರಲಿಲ್ಲ. ಯಾವುದೋ ಪಾಪದ ಹುಡುಗಿ ಅಂದ್ಕೊಂಡಿದ್ದೆ. ಶ್ರುತಿ ಅಕ್ಕ ನಮ್ಮ ಮನೆ ಕರ್ಕೊಬಂದು ಬಿಟ್ಟಿದ್ದಾರೆ ಅಂದ್ಕೊಂಡೆ. ಒಳ್ಳೆ ಹುಡುಗಿ ನಮ್ಮ ಮನೇಲಿದ್ದಾಳೆ ಅಂದ್ಕೊಂಡಿದ್ದೆ. ಆದರೆ ಚಿನ್ನು ಅಮ್ಮನ್ನ, ಅಜ್ಜಿನ, ತಾತನ್ನ ಎಲ್ಲರನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ಳು. ಇದ್ರೆ ಇಂಥ ತಂಗಿ ಇರಬೇಕು ಅಂದ್ಕೊಂಡೆ. ನನ್ನ ಒಡ ಹುಟ್ಟಿದ ತಂಗಿ ಅಂದ್ಕೊಂಡೆ. ಆದರೆ ಚಂದು, ಅಕಸ್ಮಾತಾಗಿ ನೀನ್ ಚಿನ್ನು ಕತ್ತಿಗೆ ತಾಳಿ ಕಟ್ಟಿದ್ದ ಫೋಟೋ ನೋಡಿ ನಾನು ದಂಗಾದೆ. ನೀನ್ ತಾಳಿ ಕಟ್ಟಿದ ಹುಡುಗಿ ನಿಮ್ಮನೇಲೇ ಕೆಲ್ಸಕ್ಕಿದ್ದಾಳೆ ಅಂತ ಗೊತ್ತಾದಾಗ ನಾನು ಶಾಕ್ ಆಗೋದೆ. ಆದರೆ ಏನು ಗೊತ್ತಾ ಚಂದು, ಚಿನ್ನುಗೆ ನನ್ನ ಗಂಡನ ಮನೇಲೇ ನಾನು ಕೆಲಸದ ಆಳಾಗಿದ್ದೀನಿ ಅಂತ ಗೊತ್ತಿರಲಿಲ್ಲ. ನೀನು ದೆಹಲಿಯಿಂದ ಬಂದ ಮೇಲೆ ಗೊತ್ತಾಗಿದ್ದು. ಆದರೆ ಅವತ್ತು ಬೆಳಗ್ಗೆನೇ ಅವಳು ಮನೆ ಬಿಟ್ಟು ಹೋಗೋಕ್ಕೆ ನಿರ್ಧಾರ ಮಾಡಿದ್ಲು. ಆದರೆ ಅಮ್ಮ ಅವಳನ್ನ ವೆಂಕಟರಮಣ ಶಾಸ್ತ್ರಿಗಳ ಹತ್ರ ಕರ್ಕೊಂಡೋದ್ರು. ಮನೆ ಬಿಟ್ಟು ಹೋಗ್ಬೇಕಾಗಿದ್ದ ಚಿನ್ನು ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋದ್ಲು. ನೋಡು ಚಂದು, ನೀನು ದೇವ್ರನ್ನೇ ನಂಬ್ತಿರ್ಲಿಲ್ಲ. ಆದರೆ ಇವತ್ತು ನಾನು ಹೇಳೋ ಮಾತನ್ನು ನಂಬೇಕಾಗಿ ಬಂದಿದೆ. ನಿನ್ನ ಜಾತಕ ನೋಡಿದ ವೆಂಕಟರಮಣ ಶಾಸ್ತ್ರಿಗಳು ನಿಮ್ಮ ಮಗನಿಗೆ ಅವನ ಹತ್ತಿರದವರಿಂದನೇ ಮೃತ್ಯು ಕಂಟಕ ಇದೆ, ನಿಮ್ಮ ಸೊಸೆಯಾದವಳು ಮಂಗಳಗೌರಿ ವ್ರತ ಮಾಡಿದ್ರೆ ಮಾತ್ರ ಮೃತ್ಯು ಕಂಟಕ ಪರಿಹಾರ ಆಗುತ್ತೆ ಅಂತ ಹೇಳಿದ್ರಂತೆ. ಅದಕ್ಕೆ ಅಮ್ಮ, ಏನು ಶಾಸ್ತ್ರಿಗಳೇ ಹೇಳ್ತಿದ್ದೀರಾ, ನನ್ನ ಮಗನಿಗೆ ಇನ್ನು ಮದುವೆನೇ ಆಗಿಲ್ಲ ಅಂತ ಹೇಳಿದ್ರಂತೆ. ಶಾಸ್ತ್ರಿಗಳು ನಿಮ್ಮ ಮಗನಿಗೆ ಮದುವೆಯಾಗಿ 9 ಹುಣ್ಣಿಮೆ ಆಗಿದೆ ಅಂತ ಹೇಳಿದ್ರಂತೆ. ಚಂದು, ಕೆಲವು ಸಲ ನಾವೇನು ಅನ್ಕೊಳ್ಳಲ್ವೋ ಅದಾಗೇ ಬಿಡುತ್ತೆ. ನೀನು ತಾಳಿ ಕಟ್ಟಿದ ಹುಡುಗಿ ನಿನ್ನ ತಾಯಿ ಪಕ್ಕ ಕೂತ್ಕೊಂಡು ಈ ಸತ್ಯ ಕೇಳಿದಾಗ ಮಂಗಳಗೌರಿ ವ್ರತ ಮಾಡೋದು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ ಚಂದನ್. ನಿನ್ನ ಕಂಟಕ ದೂರ ಮಾಡೋ ಒಂದೇ ಕಾರಣಕ್ಕೆ ಚಿನ್ನು ಇಷ್ಟು ದಿನ ಈ ಮನೇಲಿದ್ಲು. ಎಷ್ಟು ಕಷ್ಟಪಟ್ಟು ಮಂಗಳಗೌರಿ ವ್ರತ ಮಾಡಿದ್ಲು ಅಂದರೆ ಆ ಮಂಗಳಗೌರಿಗೆ ಗೊತ್ತು. ಚಿನ್ನು ನಿನ್ನನ್ನು ಎಷ್ಟು ಇಷ್ಟಪಡ್ತಾಳೋ ಅಮ್ಮನ್ನ ಅದಕ್ಕಿಂತ ಜಾಸ್ತಿ ಇಷ್ಟಪಡ್ತಾಳೆ. ಅಮ್ಮ, ನಾನೇ ನಿಮ್ಮ ಸೊಸೆ ಅಂತ ಹೇಳೋ ಧೈರ್ಯನೂ ಇಲ್ಲ, ನಾನೇ ನಿಮ್ಮ ಮಗನ ಮೃತ್ಯು ಕಂಟಕ ಪರಿಹಾರ ಮಾಡ್ತೀನಿ ಅಂತ ಹೇಳೋ ಎದೆಗಾರಿಕೆನೂ ಇಲ್ಲ. ಎಷ್ಟು ಕಷ್ಟಪಡ್ತಿದ್ಲು ಗೊತ್ತಾ ಚಂದನ್ ಅವಳು. ಇಷ್ಟೆಲ್ಲ ನನ್ನ ಬೆನ್ನ ಹಿಂದೆ ನಡೀತಾ ಇದ್ರು, ಇಷ್ಟೆಲ್ಲ ನಮ್ಮ ಮನೆ ಒಳಗೆ ನಡೀತಾ ಇದ್ರು, ನನಗೆ ಒಂದೇ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ಲಿಲ್ವ ರಾಮು? ನೀನು ದ್ರೋಹ ಮಾಡ್ತೀನಿ ಅಂತನೂ ಅನ್ನಿಸ್ಲಿಲ್ವ ನಿನಗೆ? ನೀನು ಚಿನ್ನು ಪರನೂ ಇರ್ಬೋದು, ಅಮ್ಮನ ಪರನೂ ಇರ್ಬೋದು, ಆದರೆ ನಿನ್ನ ಗೆಳೆಯಂಗೆ ನೀನು ದ್ರೋಹ ಮಾಡ್ತೀನಿ ಅಂತ ಅನ್ನಿಸ್ಲಿಲ್ವಾ? ಯಾರಿಗೆ ಮಾಡಿ ದ್ರೋಹದ ಬಗ್ಗೆ ಮಾತಾಡ್ತಾ ಇದ್ಯೋ ಚಂದನ್? ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ನೀನೇನು ಮಾಡ್ತಿದ್ದೆ? ನೀನು ಅದನ್ನೇ ಮಾಡ್ತಿದ್ದೆ. ಚಿನ್ನನ್ ಕಾಪಾಡೋಕೆ 10 ಜನದ ಮುಂದೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ಮದುವೆ ಆದ್ಯಲ್ಲ, ಯಾಕೆ? ಅದೇ ರೀತಿ ಚಿನ್ನು ಈ ಮನೇಲಿರಬೇಕು, ನಿನ್ನ ಮೃತ್ಯು ಕಂಟಕದ ಪರಿಹಾರದ ಪೂಜೆ ಮುಗಿಬೇಕು ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳ್ದೆ. ನಾನೇನೋ ನನ್ನ ಸ್ನೇಹಿತನಿಗೆ ಮೋಸ ಮಾಡಿದೆ ನಿಜ. ಆದರೆ ಚಂದು, ನೀನು ತಾಳಿ ಕಟ್ಟಿದ ಹುಡುಗಿಗೆ ದ್ರೋಹ ಮಾಡ್ತಿದ್ಯಾ ಅಂತ ಅನ್ನಿಸ್ಲಿಲ್ವಾ? ಅದೇ ರೀತಿ ಚಿನ್ನು ಈ ಮನೇಲಿರಬೇಕು, ನಿನ್ನ ಮೃತ್ಯು ಕಂಟಕದ ಪರಿಹಾರದ ಪೂಜೆ ಮುಗಿಬೇಕು ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳ್ದೆ. ನಾನೇನೋ ನನ್ನ ಸ್ನೇಹಿತನಿಗೆ ಮೋಸ ಮಾಡಿದೆ ನಿಜ. ಆದರೆ ಚಂದು, ನೀನು ತಾಳಿ ಕಟ್ಟಿದ ಹುಡುಗಿಗೆ ದ್ರೋಹ ಮಾಡ್ತಿದ್ಯಾ ಅಂತ ಅನ್ನಿಸ್ಲಿಲ್ವಾ? ಆದರೆ ಒಂದು ತಿಳ್ಕೊ ಚಂದನ್, ನಾನು ಚಿನ್ನು ನಿನಗೆ ದ್ರೋಹ ಮಾಡ್ತಿದ್ದೀವಿ ಅಂತ ನೀನು ಅನ್ಕೊಂಡಿರ್ಬೋದು, ಆದರೆ ಅದು ನಿನ್ನ ಕಾರಣಕ್ಕೆ ಅನ್ನೋದನ್ನು ಮಾತ್ರ ಮರಿಬೇಡ. ರಾಮ, ನೀನು ಆಟೋ ತಗೊಂಡು ಮನೆಗೆ ಹೋಗು. ಯಾಕೆ ಚಂದನ್? ನಿನ್ನ ಪ್ರಶ್ನೆಗಳಿಗೆಲ್ಲ ನಾನು ಉತ್ತರ ಹೇಳಬೇಕಾ? ನನ್ನೆಲ್ಲ ಪ್ರಶ್ನೆಗಳಿಗೂ ನೀನು ಉತ್ತರ ಕೊಟ್ಟಿದ್ಯಾ? ನಿನ್ಗೆಲ್ಲಾದ್ರೂ ಒಂದು ಕೆಲಸ ಕೊಡ್ಸೋದು ನನಗೇನು ದೊಡ್ಡ ವಿಷಯ ಅಲ್ಲ. ದುಡ್ದು ಬದುಕ್ತೀನಿ ಅಂತ ಬೆಂಗಳೂರಿಗೆ ಬಂದವ್ರಿಗೆ
ಈ ಬೆಂದುಕಾಳು ರಮ್ಮ ಯಾವತ್ತೂ ಕೈ ಬಿಟ್ಟಿಲ್ಲ. ನೀನೇನು ಯೋಚನೆ ಮಾಡಬೇಡ ಲಕ್ಷ್ಮಿ. ಸ್ವಲ್ಪ ದಿನ ನನ್ನ ಜೊತೆ ಇರು, ನಿನ್ಗೆಲ್ಲಾದರೂ ಕೆಲಸ ಕೊಡಿಸ್ತೀನಿ. ನಂಗೆ ಬೆಂಗಳೂರಿನಾಗೆ ಕೆಲಸ ಬೇಕು ಅಂತೇನಿಲ್ಲ. ಶ್ರುತಿ ಅಕ್ಕನಿಂದ ದೂರ, ಅವರಿಂದ ತುಂಬ ದೂರ. ಅದು ಯಾವ ಊರಿನಲ್ಲಾದರೂ ಆಗಿರಲಿ, ನೀನು ನನಗೆ ಕೆಲಸ ಕೊಡಿಸು. ಸಾಯೋ ತನಕ ನಿನ್ನ ಋಣ ನಾನು ಮರೆಯೋಕ್ಕಿಲ್ಲ. ನೀನು ಅನ್ಕೊಳ್ಳೋದೇನೋ ಸರಿ, ಆದರೆ ನೀನು ಅನ್ಕೊಂಡಂಗೆ ಎಲ್ಲ ಆಗಬೇಕಲ್ಲ. ಜೀವನದಲ್ಲಿ ನಮ್ಮ ಲೆಕ್ಕಾಚಾರನೇ ಒಂದಾಗಿದ್ರೆ ಆ ದೇವ್ರ ಲೆಕ್ಕಾಚಾರನೇ ಒಂದಾಗಿರುತ್ತೆ. ನೋಡು, ಎಲ್ಲೂ ಇದ್ದು ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ ದೇವರು ನಾಳೆ ನೀನು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡಿರ್ತಾರೆ. ಸರಿ, ನಾನೀಗ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಕಸ್ಮಾತ್ ನಿನಗೆ ಬೇಜಾರಾಯಿತು ಅಂದರೆ ಇಲ್ಲೇ ಹತ್ರದಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ ಬಾ. ನೀನು ಇವಾಗಿರೋ ಪರಿಸ್ಥಿತಿನಲ್ಲಿ ಆ ದೇವರೇ ನಿನ್ನನ್ನು ಕಾಪಾಡಬೇಕು. ನಾನು ನಿನ್ನ ಹತ್ರ ಯಾವತ್ತೂ ಬಂದಿಲ್ಲ. ನಾನು ನಿನ್ನ ಹತ್ರ ನನಗೋಸ್ಕರ ಅಂತ ಏನೂ ಕೇಳ್ಕೊಂಡಿಲ್ಲ. ಕೇಳ್ಕೊಳ್ಳೋದಕ್ಕೂ ಮುಂಚೆನೆ ನೀನೇ ಎಲ್ಲ ಕೊಟ್ಟಿದ್ಯಾ. ಆಸ್ತಿ, ಅಂತಸ್ತು, ಐಶ್ವರ್ಯ, ಘನತೆ, ಗೌರವ ಎಲ್ಲನೂ ನೀನೇ ಕಲ್ಪಿಸ್ಕೊಟ್ಟಿದ್ಯಾ. ಇನ್ನೊಬ್ರ ಹತ್ರ ಯಾವುದಕ್ಕೂ ಯಾವತ್ತೂ ಕೈ ಚಾಚದೇ ಇರೋ ಹಾಗೆ ನೀನೇ ಎಲ್ಲ ನೀಡಿದ್ಯಾ. ಆದರೆ ನಾನಿವತ್ತು ನಿನ್ನ ಹತ್ರ ಬೇಡ್ಕೊಳಕ್ ಬಂದಿರೋದು, ಯಾರು ಪ್ರತಿದಿನ ನಿನ್ನ ಹತ್ರ ಬಂದು ನನ್ನ ಕ್ಷೇಮಕ್ಕೋಸ್ಕರ ಪೂಜೆ ಪುನಸ್ಕಾರ ಪ್ರಾರ್ಥನೆ ಮಾಡ್ತಿದ್ರೋ, ಯಾರು ನಾನು ಸದಾ ಸುಖವಾಗಿ ಬಾಳ್ಬೇಕು ಅಂತ ಅಂದ್ಕೊಳ್ತಿದ್ರೋ, ಆ ಲಚ್ಚಿಗೋಸ್ಕರನೇ ಇವತ್ತು ನಿನ್ನ ಮುಂದೆ ಬಂದು ಬೇಡ್ಕೊಳ್ತಾ ಇದ್ದೀನಿ. ಲಚ್ಚಿನ ಕ್ಷೇಮವಾಗಿರೋ ಹಾಗೆ ಮಾಡು. ಅವಳಿಗೆ ಯಾವುದೇ ತೊಂದರೆನೂ ಆಗದೆ ಇರೋ ಹಾಗೆ ನೋಡ್ಕೊ. ಲಚ್ಚಿಗೆ ಏನಾದರೂ ಆದರೆ ಇಡೀ ಜೀವನ ಆ ಕೊರಗ್ನಲ್ಲೇ ನಾನು ಬಾಳ್ಬೇಕಾಗತ್ತೆ. ನನ್ನಿಂದ ಅಂಥ ಅಪರಾಧನ ಹೊತ್ತು ಬದುಕೋಕೆ ಸಾಧ್ಯನೇ ಇಲ್ಲ. ದೇವ್ರೆ, ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಲಚ್ಚಿ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನಿನ್ನ ಬಿಟ್ಟು ನನಗೆ ಬೇರೆ ಯಾರು ಸಹಾಯನೂ ಮಾಡೋರಿಲ್ಲ. ಅವಳೆಲ್ಲಿದ್ದಾಳೆ ತೋರಿಸು ದೇವ್ರೆ, ಪ್ಲೀಸ್. ಅವಳು ಯಾವುದೋ ತಾಯಿ ಮಗಳು, ನಾನು ಯಾವುದೋ ತಾಯಿ ಮಗ. ನಾನು ಕುಡಿದ ನದಿ ನೀರೇ ಬೇರೆ, ಅವಳು ಕುಡಿದ ಹೊಳೆ ನೀರೇ ಬೇರೆ. ಆದರೆ ನಾನು ಅವಳು ಹೇಗೆ ಒಂದಾದ್ವು ಅದು ವಿಧಿ. ನಿನಗೆ ಮಾತ್ರ ಗೊತ್ತು. ಮತ್ತೆ ದೂರ ಆಗಿರೋ ನಮ್ಮನ್ನ ಒಂದು ಮಾಡೋ ಕರ್ತವ್ಯ ನಿಂದೆ. ಏನಾಯ್ತು ರಾಮು? ಕಂಪ್ಲೇಂಟ್ ಕೊಟ್ಟೆ ತಾನೆ? ಕಂಪ್ಲೇಂಟ್ ಕೊಟ್ಟಿದ್ದೀವಮ್ಮ, ಆದಷ್ಟು ಬೇಗ ಹುಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಚಿನ್ನು ಯಾರಿಗೂ ಯಾವತ್ತೂ ಕೆಟ್ಟದಾಗ್ಲಿ ಅಂತ ಅಂದ್ಕೊಂಡವಳೆ ಅಲ್ಲ. ಅಂಥವಳಿಗೆ ಯಾರು ಕೆಟ್ಟದ್ದು ಮಾಡೋಕೆ ಆಗೋದೂ ಇಲ್ಲ. ರಾಮು, ಪೊಲೀಸರಿಗೆಲ್ಲ ಡೀಟೇಲ್ ಆಗಿ ಹೇಳಿದ್ಯಾ ತಾನೆ? ಎಲ್ಲ ಸರಿಯಾಗಿ ಹೇಳಿದ್ದೀನಮ್ಮ. ಮನೆ ಕೆಲಸದವಳು ಮನೆ ಬಿಟ್ಟು ಹೋದ್ಲು ಅಂತ ಮಾಡೋ ಕೆಲಸನ ಬಿಟ್ಟು ನೀವೆಲ್ಲ ಯಾಕೆ ಹೀಗೆ ಮಾತಾಡ್ತಾ ನಿಂತ್ಕೊಂಡಿದ್ದೀರಾ? ನಿಮಗೆಲ್ಲ ತಲೆ ಕೆಟ್ಟಿದೆ ಅನ್ಸುತ್ತೆ. ಇವಳಲ್ಲ ಅಂದ್ರೆ ಇನ್ನೊಬ್ಳು. ಕುಮುದ, ನಮ್ಮ ಮನೆಯಲ್ಲೇ ಒಬ್ಳಾಗಿದ್ದವಳು, ನಮ್ಮೆಲ್ಲರ ಬೇಕು ಬೇಡಗಳನ್ನು ಗಮನಿಸ್ಕೋತಾ ಇದ್ದವಳು ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ. ಎಲ್ಲರಿಗೂ ಆತಂಕ ಆಗೋದು ಸಹಜನೇ ಅಲ್ವಾ? ಅವಳು ಇದ್ರೆಷ್ಟು ಬಿಟ್ರೆಷ್ಟು ಅನ್ನೋ ಥರ ಉಡಾಫೆಯಿಂದ ಮಾತಾಡಿದ್ರೆ ಎಲ್ಲರಿಗೂ ಬೇಸರ ಆಗುತ್ತೆ. ನಿಜ, ನೀನು ಹೇಳಿದ ಸರಿ. ಮನೆ ಕೆಲಸಕ್ಕೆ ಒಬ್ರಲ್ದಿದ್ರೆ 10 ಜನ ಸಿಗ್ತಾರೆ. ಚಿನ್ನು ಸಿಗ್ತಾಳ ಕುಮುದ? ದುಡ್ಡು ಕೊಟ್ರೆ ಚಿನ್ನು ಯಾಕೆ, ಅವಳ ಅಪ್ಪನಂತವ್ರು ಸಿಗ್ತಾರೆ. ಕುಮುದ, ಏನೇನಾದ್ರೂ ಇನ್ನೊಂದ್ಸಲ ಚಿನ್ನು ವಿರುದ್ಧವಾಗಿ ಮಾತಾಡಿದ್ರೆ ನೀನು ನನ್ನ ಮಗಳು ಅನ್ನೋದನ್ನೇ ಮರ್ತು ಬಿಡ್ಬೇಕಾಗತ್ತೆ. ಇದೆಂತ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಮನೆ ಕೆಲಸದವಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಮನೆ ಮಗಳ ಮೇಲೆ ಬೈತಿದ್ದೀರಲ್ಲ.
ನಿನ್ನ ಮಗಳಿಗೆ ನಾಲ್ಗೆನ ಹದ್ದು ಬಸ್ನಲ್ಲಿ ಇಟ್ಕೊಂಡು ಮಾತಾಡೋಕೆ ಕಲಿಸಿದ್ರೆ ನಾನೇಕೆ ಹೀಗೆ ಮಾತಾಡ್ತಿದ್ದೆ? ಬಾಯಾರಿಕೆ ಆಗಿದೆ, ನೀರು ತಂದು ಕೊಡು ಅಂದ್ರು ತಂದು ಕೊಡದೆ ಇರುವಂಥ ಇವಳು ಒಬ್ಳು ಮಗಳ. ಬಾಯಿ ಮುಚ್ಕೊಂಡಿದ್ರೆ ಸರಿ. ಈ ವಿಷಯ ಜಾಸ್ತಿ ಹೊತ್ತು ಗೊಂಬೆಯನ್ನು ಮುಚ್ಚಿಡೋ ಹಾಗಿಲ್ಲ. ಅವ್ರಿಗೇನಾದ್ರೂ ಈ ವಿಷಯ ಗೊತ್ತಾದ್ರೆ ಆಮೇಲೆ ನಡೆಯೋದೇ ಬೇರೆ. ಕಡೆಗೂ ಹೇಗೋ ಆ ಮನೆಯಿಂದ ಹೊರಗೆ ಬಂದೆ ದೇವ್ರೆ. ಎಲ್ಲದಕ್ಕೂ ಕಾರಣ ನೀನೇನೆ. ನನ್ನ ಗಂಡನಿಗೂ ನನ್ನ ಅಕ್ಕನಿಗೂ ತೊಂದರೆ ಆಗದಿರೋ ಹಾಗೆ ಆ ಮನೆಯಿಂದ ನಾನು ದೂರ ಬಂದೆ ದೇವ್ರೆ. ನನ್ನ ಅಕ್ಕನ ಸಂತೋಷನೇ ನನ್ನ ಸಂತೋಷ, ನನ್ನ ಗಂಡನ ಸುಖನೇ ನನ್ನ ಸುಖ. ಆ ಮನೆಯಾಗಿರೋರು ಎಲ್ಲರೂ ಸದಾ ಸುಖವಾಗಿರ್ಲಿ. ಅವ್ರ ಕಷ್ಟನೆಲ್ಲ ನನಗೆ ಕೊಟ್ರು ಸರಿ, ಅವರೆಲ್ಲರೂ ಯಾವಾಗಲೂ ಸಂತೋಷವಾಗಿರ್ಬೇಕು. ಈ ಲಚ್ಚಿ ಯಾಕೆ ಬಂಗಾರದ ಜಿಂಕೆ ಹಾಗೆ ನನ್ನ ಕೈಗೆ ಸಿಗದೆ ದೂರ ಹೋಗ್ತಿದ್ದಾಳೆ? ಅವಳು ನನ್ನ ಜೀವನದ ಮಾಯಾಮೃಗನ. ಅಯ್ಯೋ ದೇವ್ರೆ, ಇದೇನಿದು? ನಾನು ಆ ಮನೆಯಿಂದ ಇಷ್ಟು ದೂರ ಬಂದರೂ ಅವರೆಲ್ಲೋ ಇಲ್ಲೇ ನನ್ನ ಸುತ್ತಮುತ್ತನೇ ಇದ್ದಾರೆ ಅನ್ನಿಸ್ತಾ ಇದೆಯಲ್ಲ. ಅವ್ರು ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಯಾಕೆ ಅನ್ನಿಸ್ತಾ ಇದೆ? ನನ್ನ ಗಂಡ ಹೇಳಿ ಕೇಳಿ ದೇವ್ರನ್ನ ನಂಬಲ್ಲ, ಯಾವ ಕಾರಣಕ್ಕೂ ದೇವಸ್ಥಾನಕ್ಕೆ ಕಾಲಿಡಲ್ಲ. ಆದರೆ ನನಗೆ ಯಾಕೆ ಹಿಂಗೆಲ್ಲ ಅನ್ನಿಸ್ತಾ ಇದೆ? ನನ್ನ ಗಂಡ ತುಂಬ ಒಳ್ಳೆ ಮನುಷ್ಯ. ಅವ್ರು ದೇವ್ರನ್ನ ನಂಬಲಿಲ್ಲ ಅಂದರೂ ದೇವ್ರು ಅವ್ರನ್ನ ಕಾಪಾಡ್ತಾರೆ.